ಕೃಷ್ಣ, ದೀನ ದಯಾನಿಧಿ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯ ಆತ್ಮೀಯರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮ ದುಶ್ಯಾಸನದಿಂದ ಅಪಮಾನಿತಳಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥಿ ಭಿಕ್ಷಿಕೆಯಂತೆ ಕಾಡಿನಿಂದ ಕಾಡಿಗೆ ಹರಿದಿದ್ದು ಆಯಿತು. ಇನ್ನೆರಡು ದಿನಗಳಾದರೂ ಸುಖವಾಗಿರುನೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ವಾಸುದೇವ, ಇನ್ನು ಈ ದ್ರೌಪದಿ ಅಣಿಯಲ್ಲಿ ಇನ್ನು ಏನೇನು ಬರೆದಿರುವೆ ತಂದೆ, ಇನ್ನು ಏನೇನು ಬರೆದಿರುವೆ? ನನ್ನಲ್ಲಿ ಮಾತನಾಡಲಿವೆ ದೇವಿ. ನನ್ನಲ್ಲಿ ಮಾತನಾಡಲಿಲ್ವೇ ಪಾಂಚಾಲಿ? ಪ್ರಿಯತಮೇ, ನಿಷ್ಠ ಕಾಣುವ ಕಾರಣವೇನು ದೇವಿ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಪ್ರಭು. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವು ಪುರುಷರ ಸ್ವಾಮಿ. ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನು ಆಡಿದರೆ, ಅಪಮಾನವನ್ನು ಮಾಡಿದರೆ ಅವರಿಗೆ ತಕ್ಕ ಪ್ರತಿಕಾರ ನೀಡುವಿರಿ. ಆದರೆ ಸ್ತ್ರೀಯರ ವಿಚಾರ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ಉಳಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕು. ದೇವ, ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನ ಏಕೆ ಸೃಷ್ಟಿಸಿದೆ ತಂದೆ? ಏಕೆ ಸೃಷ್ಟಿಸಿದೆ? ಪಾಂಚಾಲಿ, ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಬಯಾಧೀನತೆಯು ಸಮಾಜದ ನೇಮಕ ಸ್ವರೂಪಗಳಾದ ಋಷಿಗಳ ಕೈ ಹಿಡಿದ ಪತಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಅಯ್ಯೋ ಪತಿಗಳು ಪತಿಗಳು ಪತಿಗಳು, ತಪಸ್ಸು ಮಾಡಿ ಬರಬೇಕು ನಿಮ್ಮಂತಹ ಪತಿಗಳನ್ನ. ಚಲವಿದೆ
ನಂದಿನಿಯು ಸಾಯುವವರೆಗೂ ತಪ್ಪಿಸದ ಪ್ರಿಯಂತಮೆ ಆಗಿ ಹೋಯ್ತು. ಅಣ್ಣನ ಅಪರಾಧಗಳು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೆ ಪಾಂಚಾಲಿ. ತಿಳಿಸು ನಾಥ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವು ಎಷ್ಟೇ ಆಗ್ಲಿ ಅಣ್ಣನ ಆಜ್ಞಾಧಾರಕನು. ಅಣ್ಣನ ಆಜ್ಞೆ ಹೊರಿತು ಪಾಂಚಾಲಿ ನಾನೀಗ ಯಾರು ಅದು ಹಿಂದಿನ ಮಾತು. ನಾನೀಗ ಯಾರು ಆಗ್ರದಾರಲ್ಲ ಪಾಂಚಾಲಿ. ಹಾಗಾದರೆ ಕೇಳು. ಈ ದಿನ ನಾನು ಹಸ್ತಿನಾಮಯ ಮಂದಿರಕ್ಕೆ ದೇವಿ ದರ್ಶನಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿಮ್ಮ ಪತಿಗಳು 5 ಗ್ರಾಮಗಳನ್ನು ಬೇಡುವುದಾಗಿ ದೂತನನ್ನು ಆ ಸ್ಥಾನಕ್ಕೆ ಕಳಿಸಿದ್ದಾರೆ. ಇನ್ನೇನು ಸಂಧಿಯಾಗುವುದು. ಹಾಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿವೆಷ್ಟೆಂದು ಹೇಳಿ ಅಪಹಾಸ್ಯ ಮಾಡಿ ನನ್ನನ್ನು ನೋಡಿ ನಕ್ಕಳು ಸ್ವಾಮಿ. ಏನು ಪುನಃ ಸಂಧಿಗೆ ಪ್ರಯತ್ನ? ಹಾಗಾದ ನಿಶ್ಚಯವಾಯ್ತು ಪಾಂಚಾಲಿ. ಯಾರು ದೇವಿ? ರಾಯವಾರಿಕೆ ಹೋಗಿದ್ದಾರೆ. ಯಾರು ಪಾಂಚಾಲಿ? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣನ್. ಪಾಂಚಾಲಿ ಏನು ಗೋಪಿಗಾಲದ ವಿಳಸ ಸಂಭ್ರಮದಲ್ಲಿ ಮಗ್ನನಾದ ಯದುಪತಿಯು ಎದ್ದವನು ಮರ್ತಿರುವುದು ಪಾಂಚಾಲಿ. ಅರ್ಜುನನು ದ್ವಾರಕಿಯಿಂದ ಹಿಂದಿರಿದಾಗಲೇ ಹೀಗಾಗುತ್ತೆ ಎಂದು ನಾನು ಮುಂಚೆನೇ ತಿಳಿದೆನು ಪಾಂಚಾಲಿ. ಅದಂತಿರಲಿ, ಆ ಭಾನುಮತಿಗೆ ನೀನೇನಂತ ಉತ್ತರ ಕೊಟ್ಟೆ ಪಾಂಚಾಲಿ? ಪ್ರಶ್ನೆಗೆ ಸರಿಯಾದ ಉತ್ತರ. ಏನಂತ ಉತ್ತರ ಕೊಟ್ಟೆ ದೇವಿ? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಪಾಂಚಾಲಿ ಪಾಂಚಾಲಿ ತಡೆ ಮೇಲೆ ಕುಳಿತಿಗೋ. ಪ್ರಾಣೇಶ್ವರ ಪಾಂಚಾಲಿ, ನೀನು ನನ್ನ ಸಗಣ ಕದನ ಮಾಡಿದಲ್ಲಿ ನೀನ ಚತುರ್ದೇಯನ್ನು ತೋರಿಸ್ಬಿಟ್ಟೆ ಪಾಂಚಾಲಿ. ಸಮಯವಿದೆ ದೇವಿ ಸಮಯವಿದೆ
ದೇವಿ ಪ್ರಾಣವಲ್ಲಭ, ಪಾಂಚಾಲಿ, ಪ್ರಾಣಕಾಂತ, ಪ್ರಿಯತ್ತಮೆ, ಚೆಲ್ಲುತ್ತಾ ಪ್ರಾಣೇಶ್ವರ, ಪಾಂಚಾಲಿ, ಚೆಲ್ಲುತ್ತಾ ಕಾಂತಿಯ ಚೆಲ್ಲುತ್ತಾ ಸಂಬೋಧಿಸಿದೆ ಮತ್ತು ಹೇಳಿದೆ. ಪಾಂಚಾಲಿ ಪುರಾಣನ ಬಾಯಿನಿ ಪ್ರತಿ ವಾರ್ತೆಗಳ ಅಭ್ಯಾಸ ಪಾಂಚಾಲಿ ಮಾಡಿದ ಪ್ರತಿಯನ್ನು ಮರೆಯುವ ದೇವಿ. ಹೇಳುವುದು ಮಾತ್ರವಲ್ಲ ಪ್ರಭು, ಹೇಳಿದಂತೆ ಮಾಡಬೇಕೆನ್ನುವುದೇ ನನ್ನ ಇಚ್ಛೆ. ಒಮ್ಮನ್ನೇ ಇಚ್ಛಿಸಿದರೆ ಏನಾಗುವುದು? ನೀವು ಎಷ್ಟೇ ಆಗ್ಲ ನನ್ನ ಆಧಾರಕನು. ಪಾಂಚಾಲಿ ಯಾರು ಆಗದ ಕಾರಣವಲ್ಲ, ಶಾಂತಿ ಬಯಸುವರು ಸಂಧಿ ಪ್ರತಾಪದಲ್ಲಿ ಭಾನುಮತಿ ನನಗದೆ. ಅಣ್ಣ ಅಲ್ಲಿ ನೋಡು, ಈಗಾಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳದ ಸಿಂಹದಂತೆ ಗರ್ಜಿಸುತ್ತಿರುವನು. ಆದರನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಿನ್ಯಾರಿಂದಲೂ ಸಾಧ್ಯವಿಲ್ಲವಣ್ಣ. ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಈ ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಪ್ರಾಣೇಶ್ವರ, ಗೌರವೊಡನೆ ಇದ್ದಕ್ಕಿಂತಲೂ ಈ ನನ್ನ ತಮ್ಮನ ಕೋಪವನ್ನು ತಡೆಯಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಶಾಂತನಾಗು ಭೀಮ, ಶಾಂತನಾಗು. ಸಹೋದರ ಸಹೋದರ ಭೀಮಸೇನ, ಕೋಪಿಸಬೇಡ. ಪಾಂಚಾಲಿ ಅಣ್ಣನಿಗೆ ಇಷ್ಟೊಂದು ಸಿಟ್ಟಾಗಿರುವನು ಏಕೆ? ಈ ನನ್ನ ಬಿರುಗುವುದಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು. ಅಗ್ರಜ ಸೌಮ್ಯಕ್ಕೆ ಸರಿಯಾಗಿ ಒಂದೇ ಅಗ್ರಜ, ನನಗೆ ಯಾರ ಮೇಲೂ ಕೋಪವಿಲ್ಲ. ಆದ್ರೆ ನಿಮ್ಮ ಮಾತನ್ನು ಹೇಳಬೇಕೆಂದು ಅಪೇಕ್ಷನು ಅರ್ಜುನ ಸಮ್ಮುಖದಲ್ಲಿ ಹೇಳಿಬಿಡುವುದು ಕೇಳು. ಏನ ದರಿದ್ರ ಭಿಕ್ಷುಕರಂತೆ ಕಣ್ಣನ್ನು ಅರ್ಥೆ ಮಾಡಬೇಕೆಂದ ನಮ್ಮ ಪಾಂಡು ರಾಜೇಂದ್ರನು ನಮ್ಮನ್ನ ಮಕ್ಕಳು ಅಂತ ಪಡೆಯಲೇನ. ಈ ಅಪಮಾನವು ನಿನಗೆ ಚೆನ್ನಾಗಿ ಕಾಣುವುದೇನೋ ಅಗ್ರಜ. ಅರ್ಜುನ ಅನುಭವಿಸಬಹುದು, ನಕಲ ಸಾವಿರ ಸುಮ್ಮನಿರಬಹುದು. ಭಾನುಮತಿ ನನಗೆ ಕುರುಕೂಲವೇ ನಿರ್ಮಾಣ ಮಾಡಬಹುದು. ಶಾಂತನಾಗು ಭೀಮ, ಶಾಂತನಾಗು.
ಶಾಂತನಾಗು ಭೀಮ, ಶಾಂತನಾಗು. ಕೋಪ ಭೈರವಣ್ಣ ಧರ್ಮಜನು ಎಲ್ಲರಿಗಿಂತಲೂ ಹಿರಿಯವನು. ಆತನ ಮಾತನ್ನು ಕೇಳುವುದು ನಮ್ಮ ಕರ್ತವ್ಯವಲ್ಲವೇ? ಪಾಂಚಾಲಿ, ದ್ರೌಪದ, ಯುದ್ಧವು ಎಂತಹ ಘೋರವೆಂದು ನೀನು ತಿಳಿದಿಲ್ಲ. ನಾವು ಅಜ್ಞಾನದಿಂದ ದುಡುಕಿ ತಪ್ಪನ್ನು ಮಾಡಿದರೆ ಮುಂದೆ ಪರಿಹರಿಸಬೇಕಾಗುತ್ತದೆ. ಅದಕ್ಕಾಗಿಯೇ ನಾನು ಸಂಧಿಯನ್ನು ಸಮ್ಮತಿಸಿರುವೆನು. ರಾಜೇಂದ್ರ, ಧೋಮೆನನ್ನು ಸಂಧಿಗೆ ಕಳಿಸಿ ಅಪಮಾನ ಹೊಂದಿರಿ. ಈಗ ಕುಲಪುರೋಹಿತನನ್ನು ಕಳಿಸಲು ಮದುವೆ ಔತಣ ಕೂಟವಿಲ್ಲೆಂಬ ಕನಿಷ್ಠ ಪರಿಜ್ಞಾನವೇ ಇಲ್ಲದೆ ಹೋಯಿತು. ಆ ದುರ್ಯೋಧನಾದರೂ ನಿಮ್ಮೆಲ್ಲರಿಗೂ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ನಮ್ಮಣ್ಣನಾದ ಶ್ರೀಕೃಷ್ಣನನ್ನು ಪುನಃ ಅಪಮಾನಗೊಳಿಸುತ್ತಿರುವಿರಲ್ಲ ಅನ್ನುವುದೇ ನನ್ನ ಚಿಂತೆ. ಏನಿ ಕೋಲಾಹಲ? ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಸುದ್ದಿಯನ್ನು ಕೇಳುವುದರಿಂದ ನನಗೆ ಆಗುವ ಪ್ರಯೋಜನ ಏನು? ಅವರ ಇಚ್ಛೆಯಿಂದ ಅವರು ನಡೆಯಲಿ, ನಾನೇ ತೋರಿ ನಾನೇ ಮಾಡುವೆನು. ಇಲ್ಲಿ ಪ್ರಾಣೇಶ್ವರ, ನಮ್ಮಣ್ಣನಾದ ಶ್ರೀಕೃಷ್ಣನು ನಮ್ಮನ್ನು ನೋಡಿ ಇತ್ತ ಕಡೆಯೇ ಬರುತ್ತಿರುವರು. ಆತನಿಂದ ರಾಜಸಭೆಯ ಸಮಾಚಾರವನ್ನು ತಿಳಿದುಕೊಂಡು ನಂತರ ನಿಮ್ಮ ಚಿಂತೆ ಆಗಲಿ. ವಾಸುದೇವ, ಜಯಶಾಲಿಯಾಗು. ನಂದು ಒಂದು ನಮಸ್ಕಾರ. ಭೀಮಸೇನ, ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಧರ್ಮನಂದನ, ಹೋದವರು ಯಾರು? ಕೃಷ್ಣನಲ್ಲವೇ? ಆದರೂ ಏನಾಯಿತು? ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿ ವಿಚಾರವು ನಡೆಯಿತು ಧರ್ಮನಂದನ. ಪಾಂಚಾಲಿ, ಪ್ರಾಣೇಶ್ವರ, ಇಲ್ಲಿರೋ ಸಾಧ್ಯವಿಲ್ಲ. ಅವರ ಇಚ್ಛೆಯಿಂದ ಅವರು ನಡೆಯಲಿ, ನಾನು ತೋರಿ ನಾನೇ ಮಾಡುವೆನು. ಪಾಂಚಾಲಿ, ಇಲ್ಲಿ ಪ್ರಾಣೇಶ್ವರ, ಮೊದಲು ನಮ್ಮ ಅಣ್ಣನ ಮಾತುಗಳಾದ್ರೂ ಮುಗಿಯಲಿ. ಪಾಂಚಾಲಿ, ಎಷ್ಟರ ಮಾತು ಮುಗಿಯುವುದರೊಳಗಾಗಿ ನನ್ನ ತಾಳ್ಮೆ ತಪ್ಪಿ ಹೋಗುವುದು. ದೇವಿ, ಸಭೆಯಲ್ಲಿ ಏನು ನಡೆಯಿತು? ಧರ್ಮನಂದನ, ಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದನು. ನಾನು ನಿರೀಕ್ಷಿಸಿದೆ. ನಾನು ನಿರೀಕ್ಷೆಯಂತೆ ನಡೆಯಿತು ಧರ್ಮನಂದನ. ನಾನು ತಡೆಯಲಾರೆನು. ಈ ದುರ್ವಾರ್ತೆಯನ್ನು ಈ ಸಮ ಮಾತಾಡಿದಕ್ಕಿಷ್ಟ
5 ಗ್ರಾಮಗಳೇ ಸಂದೇಹವಾಯ್ತೆ ದೇವ. ಭೀಮಸೇನ, ನನ್ನಲ್ಲಿ ನಿನಗೆ ಇಷ್ಟೊಂದು ಅಸಹನೆ ಏಕೆ? ನಾನು ಹೋಗಿದ್ದು ಅದಕ್ಕೆ ಅಲ್ಲ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ? ಕೃಷ್ಣ, ಈಗ ತಿಳಿದು ನಿನ್ನ ಮಾತನು ಅಜ್ಞಾತ ವಾಸನೆಪದಿಂದ ಅರ್ಜುನನಿಗೆ ಬೆಳೆದುರಿಸಿದಂತೆ ಸಂಧಿ ಸಂಧಿ ಸುದ್ದಿ ಹೇಳಿ ನಮ್ಮೆಲ್ಲರಿಗೂ ಬೆಳೆ ತೋರಿಸಬೇಕೆಂದು ಅಪ್ಪಯಿಸುವನೇ ಆ ವಾಸುದೇವ. ಈ ಪಾಂಡುಪುತ್ರನ ಮೇಲೆ ನಿನಗೆ ಇಷ್ಟೊಂದು ಕೋಪವೇತಿಕ? ಭೀಮಸೇನ, ನಿನಗೆ ನನ್ನ ಮೇಲೆ ಇಷ್ಟೊಂದು ಅಸಹನೆ ಏಕೆ? ಎಲ್ಲವನ್ನು ಸಮಾಧಾನದಿಂದ ಕೇಳಯ್ಯ. ಸ್ವಾಭಿಮಾನ ಶೂನ್ಯವಾದ ಈ ಭೀಮನ ಎಂತಹ ಸಂಧಾನ ಕೃಷ್ಣ? ಇರುವುದು ಅತ್ಯಂತ ಅತ್ಯಂತ ನಿಕಟವಾದ ಸಂಬಂಧವೂ ಇರುವುದು. ಮುಂದೇನಾಯ್ತು ಪರಮಾತ್ಮ? ಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದನು, ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಮತ್ತಿನ್ಯಾರು? ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಮುಂತಾದವರೇ ಒಪ್ಪಿದರು. ಆ ದುರ್ಯೋಧನ ಆದರೂ ಕೂಡ ನಾನೇನು ಸಾಧ್ಯವಿಲ್ಲ. ಅವರಿಚ್ಛೆ ನಾನಳಿ ನನಗೆ ತೋರಿ ನಾನೇ ಮಾಡುವೆನು. ಯಾಕೆ ಹೇಳಿ ಪ್ರಾಣೇಶ್ವರ, ನೀನು ನಿರಾಸನಾಗಬೇಡ ದೇವಿ. ಈ ವಿಧದಲ್ಲಿ ನನ್ನ ಬದುಕಿದರೆ ನೀನು ಸೇನೆಯನ್ನು ತೀರಿಸ್ತೇ ಬಿಡೋಲ್ಲ ಪಾಂಚಾಲಿ. ಅಪ್ಪ, ನೀನು ನಿಜವಾಗೂ ಇಡಿಂಬಾಪತಿಗೆ ಸರಿ. ನಿನಗೆ ಇಷ್ಟೊಂದು ಕೋಪವಿದ್ದರೆ ಆ ರಕ್ಕಸೆಯನ್ನು ಆಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ವಿಷಯವನ್ನು ಕೇಳಯ್ಯ. ಕೃಷ್ಣ, ಸುಮ್ಮನೆ ಕಾಡಿಸಬೇಡ ದೇವ. ಈ ಸಂಜೆ ನನಗೊಪ್ಪದು ಒಪ್ಪದು ಒಪ್ಪದು ಒಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನು ನಿನಗೊಂದು ಸಂದೇಶವನ್ನು ಏನು? ದುರ್ಯೋಧನ ಸಂದೇಶ? ಅದು ಉದ್ದೇಶ ಸಂಧಿ ಅಲ್ಲ ದೇವ. ಅದನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಆಗ ನಿನಗೆ ಪ್ರಿಯವಾದ ವಿಷಯವನ್ನು ಹೇಳುವೆನು. ಇಲ್ಲ ಕೃಷ್ಣ, ಇಲ್ಲ. ನಿಂತು ಹೇಳಬೇಡ ದೇವ. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಇದೇನು ಪರ್ಯಾಸವೇ ದೇವ? ಇದು ಪರ್ಯಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದಿಲ್ಲ. ಎಲ್ಲಿ ಈ ನನ್ನ ಗದೆಯನ್ನು ಕ್ಷಣಕಾಲ ದೂರ ನನ್ನ ಪಾಶ ಬಾ. ಈಗ ನನ್ನ ಸಮೀಪದಲ್ಲಿ ಕುಳಿತುಕೋ. ಹಾಗೆ ನೀನು ಪ್ರಿಯವಾದ ವಿಚಾರವನ್ನು ತಿಳಿಸುವನು. ಭೀಮಸೇನ, ವಾಸುದೇವ, ನೀನು ಕೋಪ ಮಾಡುವುದಿಲ್ಲವಷ್ಟೇ? ಇಲ್ಲ ಹೇಳು ದೇವ. ಹಾಗಾದರೆ ನನ್ನ ಬಂದಿ ಈಗ ನೀನು ನನ್ನ ಬಂದಿ. ಜನಕಾಳ ಮಾಡ್ತಾ ದೇವ. ಅರ್ಜುನ, ಪರಮಾತ್ಮ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ಅಣ್ಣ, ನಾನು ಹೇಳಿದಾಗೆ ಮಾಡಬೇಕು ಕಂಡೆಯ. ಅಣ್ಣ, ನಿಮ್ಮ ಮಾತನ್ನು ಎಂದಾದರೂ ಮೀರಿದ್ದೇನೆ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದೊಂದು ನನಗೆ ಪುರಸ್ಕಾರವಾಗಿದ್ದರೆ ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರ್ಯಾಸ್ಯ? ಪರ್ಯಾಸ್ಯವಲ್ಲ ತಂಗಿ. ಸಂತಪಿಸುವೆ ಇದು ಪರ್ಯಾಸ್ಯವಲ್ಲ. ಶತ್ರುಗಳ ಎಡೆಮುರಿ ಬಿಡಿಸೋದ್ರಲ್ಲಿ ಮಹಾನಿಪುಣತೆಯಂತೆ. ಆದ್ದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಎಂದು ಕೇಳಿದನಷ್ಟೇ. ಭೀಮಸೇನ, ನೀನು ಕೇಳುವ ಇಚ್ಛೆ ಇದ್ದರೆ
ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವೂ ಇದೆಯಲ್ಲವೇ? ಇಲ್ಲಿ ನನ್ನ ಜನ್ಮದ ವೃತ್ತಾಂತವು ತಿಳಿಯುವುದೆಂದು, ಹೆತ್ತ ತಾಯಿಯ ದರ್ಶನವಾಗುವುದೆಂದು ಹೇಳಿದ ಸ್ಥಾನವೂ ಇದೆಯಲ್ಲವೇ? ಹೇ ಭಗವಾನ್ ಭಾಸ್ಕರ, ಈ ನಿನ್ನ ಜ್ವಾಲಾಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ಈ ಜಗತ್ತನ್ನು ಬೆಳಗುತ್ತಿರುವೆ. ಅಂದ ಮೇಲೆ ನನ್ನ ಜನ್ಮದ ವೃತ್ತಾಂತವನ್ನು ನೀನು ಖಂಡಿತವಾಗಿಯೂ ತಿಳಿದಿರಲೇಬೇಕು. ಅದನ್ನು ತಿಳಿಸುವೆಯಾ? ಈ ಅಂಧಕಾರದಿಂದ ನನ್ನನ್ನು ಉದ್ಧರಿಸುವೆಯಾ? ಇದು ನಿನಗೆ ಅನಂತ ಅನಂತ ವಂದನೆಗಳು. ಸಪ್ತಶ್ವರತಮಾರೂಢಂ ಪ್ರಚಂಡಂ ಕಶ್ಯಪತಾತ್ಮಜಂ ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಕರ್ಣ, ಮಗು ಕರ್ಣ, ಕುಮಾರ. ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದವರು? ಯಾರು? ಕುಮಾರ್, ನೀನು ಪೂಜಿಸುತ್ತಿರುವ ಆ ಸರ್ವ ಸಾಕ್ಷಿ ಸೂರ್ಯ ದೇವರ ಜ್ವಲಂತ ಪ್ರಭೆಯನ್ನ ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನ ಕುಂತಿ ಎಂದು ಕರೆಯುವರು ಕರ್ಣ. ನೀನು ಏನು ಹೇಳುತ್ತಿರೋ ನನಗೆ ಅರ್ಥವಾಗುತ್ತಿಲ್ಲ. ಆದರೂ ನಿನ್ನ ದೃಷ್ಟಿಯು ಪ್ರಾರ್ಥಂ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಅಂಧಕಾರವನ್ನು ಕರಗಿಸುತ್ತಿರುವುದು. ನನ್ನ ಹೃದಯಾಂತರದಲ್ಲಿ ನೆಲೆಗೊಂಡು ಹೋಗಿದ್ದ ನನ್ನ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸುತ್ತಿರುವುದು. ನೀವು ಯಾರು? ಕುಮಾರ್, ಈ ನಿರ್ಭಾಗ್ಯಳನ್ನ ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿಯೇ? ಪಾಂಡವರ ತಾಯಿಯೇ? ಕುಮಾರ, ನನ್ನ ಕಡು ವೈರಿಯಾದ ಅರ್ಜುನನ ತಾಯಿಯೇ? ಕುಮಾರ, ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಟ್ಟ ಈ ನತದೃಷ್ಟ ಕರ್ಣನ ತಾಯಿಯೇ? ಅಮ್ಮ, ಇದೋ ನಮಸ್ಕರಿಸುವೆನು. ಕೀರ್ತಿಶಾಲಿ ಆಗು ಕಂದ. ಎಂತಹ ಕೀರ್ತಿ ಅಮ್ಮ ನನ್ನದು. ವಿಧಾತನಿಂದ ಈನ ವಿಧಿ ಬರವನ್ನು ಬರೆಸಿಕೊಂಡು ಸೂತ ಕುಲದಲ್ಲಿ ಹುಟ್ಟಿರುವನೆಂದು ಈ ಪ್ರಪಂಚದಲ್ಲಿ ಹೇಳಿಸಿಕೊಂಡು ಕುಲವೆಂಬ ಸಾಗರದಲ್ಲಿ ನರಳಿ ಬದುಕುತ್ತಿರುವ ಈ ನತದೃಷ್ಟ ಕರ್ಣದು ಎಂತಹ ಕೀರ್ತಿಯಮ್ಮ, ಎಂತಹ ಕೀರ್ತಿಯಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ಮರುಕ್ಷಣವೇ ದೊರಕಿತಮ್ಮ. ಅಮ್ಮ, ಕುಮಾರ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ಮರುಕ್ಷಣವೇ ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಸುರಮಂತವ ಜಪಿಸಿ ಕುವರನ ಪಡೆದೆ ಅಮ್ಮ. ಸುರಮಂತವ ಜಪಿಸಿ ಕುವರನ ಪಡೆದೆ ಎಂದಿಗೆ ಈ ಋಣವ ತೀರಿಸೆನಮ್ಮ. ಅಮ್ಮ, ಎಂದಿಗೆ ಈ ಋಣವ ತೀರಿಸೆನಮ್ಮ. ಜನಿಸಿದ ಮರು
ತೇಲಿ ಬಿಸಾಡಲು ನಾ ಮಾಡಿದ ಅಪರಾಧವೇನು ತಾಯಿ? ಅಮ್ಮ, ಆ ಜಲಚರಗಳು ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟವ ಅಮ್ಮ, ತಿನ್ನದೆ ಬಿಟ್ಟವ. ಕುಮಾರ, ಅಮ್ಮ, ಕಾಡು ಪ್ರಾಣಿಗಳು ತನ್ನ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲುಹುವು. ಹೀಗಿರುವಲ್ಲಿ ಏಕಮ್ಮ ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿಬಿಟ್ಟೆ. ಅಮ್ಮ ಕುಮಾರ, ಅಮ್ಮ, ಎಲ್ಲರೂ ನನ್ನನ್ನು ಸೂತನೆಂದು ಹೀಯಾಳಿಸುವಾಗ ನಾನು ಎಷ್ಟು ನೊಂದು ಹೋದೆನಮ್ಮ. ಏಕಮ್ಮ ಸುಮ್ಮನಾದೆ. ಅಮ್ಮ, ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಈಗಲಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಅಮ್ಮ, ಅಮ್ಮ, ನಿನ್ನ ತಾಯಿ ನಾನೇನಯ್ಯ, ಈ ಜೀವ ನಿನದೇ. ಅಮ್ಮ, ಕುಮಾರ, ಅಮ್ಮ, ಕರ್ಣ, ಅಮ್ಮ. ಕಂದ ಬಾಲ, ನಿನ್ನ ತಾಯಿ ನಾನೇನಯ್ಯ, ಈ ಜೀವ ನಿನ್ನದೇನಯ್ಯ.
ಅರಿಯಲಾರರು. ಕಂದ, ಅಮ್ಮ, ಈ ನಿನ್ನ ತಾಯಿಯ ಹೃದಯವನ್ನು ಯಾರು ಅರಿಯಲಾರರು ಕುಮಾರ. ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಅಪರಾಧವನ್ನು ಇದುವರೆಗೂ ಯಾರ ಸಂಗಡ ಹೇಳಲಾರದೆ ನನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ನಾನೆಷ್ಟು ನೋವನ್ನು ಅನುಭವಿಸಿನೆಂದು ಆ ಪರಮಾತ್ಮನಿಗೆ ಮಾತ್ರ ಗೊತ್ತು ಕರ್ಣ. ಕುಮಾರ, ಅಮ್ಮ, ನೀನು ಜೀವಿಸಿರುವ ವಿಚಾರ ನನಗೆ ತಿಳಿದಿರಲಿಲ್ಲ. ಈಗ ತಾನೆ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕುಮಾರ, ಅಮ್ಮ, ಬಾಲ್ಯದಲ್ಲಿ ಹೀನ ಕುಲದವನು, ಸೂತ ಕುಲದವನು ಎಂದು ಈ ಜನರ ನಿಂದನೆಗೆ ಒಳಗಾದಾಗ ಅಯ್ಯೋ ನೀನೆಷ್ಟು ನೋವನ್ನು ಅನುಭವಿಸಿರುವೆಯೋ ಅದಕ್ಕೆಲ್ಲ ನಾನೇ ಕಾರಣಳು. ನಾನು ಪಾಪಿ ಕರ್ಣ, ನನ್ನ ಕ್ಷಮಿಸು ಪುತ್ರ. ಅಮ್ಮ, ನೀನು ಈಗೆಲ್ಲ ಮಾತನಾಡಬಾರದಮ್ಮ. ಬಾಲಕನಾದ ನನಗೆ ಶ್ರೇಯಸ್ಕರಲ್ಲ. ನಾನು ಹತಭಾಗ್ಯನು. ನಿನ್ನ ಪಾದ ಪೂಜೆಯನ್ನು ಮಾಡುವ ಪಾಂಡವರೇ ಸುಕೃತಿಗಳು. ಈ ಪಾಪಿಗೆ ಆ ಪುಣ್ಯವೆಲ್ಲಿಂದ ಬರಬೇಕಮ್ಮ? ಬಿಡು ನಿನ್ನ ಚಿಂತೆಯನ್ನು. ಕುಮಾರ್, ಆದದ್ದು ಹಾಗೆ ಹೋಯ್ತು. ಈಗಲಾದರೆ ನಿನ್ನ ಸಹೋದರೊಡನೆ ಸೇರಿ ಸೌಖ್ಯವಾಗಿ ಬಾಳು. ಆ ವೈರಿಗಳಾದ ಕೌರವರೊಡನೆ ಸೇರಿ ಕೇಡನ್ನು ಬಯಸಬೇಡ. ಸೋಭ್ರಾತೃ ದಾನ ಮಾಡು ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೆ ಯಾವುದಾರು ಕೇಳಮ್ಮ, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವೆಂದು ಮಾಡಲಾರೆ ತಾಯಿ, ಮಾಡಲಾರೆನು. ಕುಮಾರ, ಅದು ಆಗಲ್ಲ. ನಿನ್ನ ಹೆತ್ತ ತಾಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು ಕರ್ಣ. ಅವರಲ್ಲಿರುವ ವೈರವನ್ನು ಕಳೆ, ಪಾಂಡವರನ್ನು ಉಳಿಸು ಕುಮಾರ. ನೀನು ವೀರಮಾತೆ. ಅಮ್ಮ, ಈ ಸೋದರ ಪ್ರೇಮವೇ ನನ್ನಲ್ಲಿರಲಿಲ್ಲ. ವೀರಮಾತೆ. ಅದರಲ್ಲಿ ನನ್ನ ತಪ್ಪೇನು ತಾಯಿ? ಇದುವರೆಗೂ ಬಂದು ನೀನೇ ಹೇಳು ತಾಯಿ. ಪರದಾತನು ನನ್ನನ್ನು ನಂಬಿರುವಾಗ, ನನ್ನಿಂದಲೇ ಅವನ ಕಾರ್ಯಗಳು ಸಾಧಿತವಾಗಬೇಕಾಗಿರುವಾಗ ಈ ಸಂಬಂಧವನ್ನು ಕಟ್ಟಿಕೊಂಡು ಅವನ ತೊರೆಯುವುದು ಧರ್ಮವೇನಮ್ಮ? ಇದರಿಂದ ಗುರು ಹಿರಿಯರು ನನ್ನನ್ನು ಶಪಿಸುವುದಿಲ್ಲವೇ? ನಾಳೆ ಹುಟ್ಟುವ ಮಕ್ಕಳು ನನ್ನನ್ನು ದೋಷಿಸುವುದಿಲ್ಲವೇ? ಈ ವಿಚಾರದಲ್ಲಿ ನೀನೇ ಹೇಳು ತಾಯಿ. ನಿಶ್ಚಯ ಕುಮಾರ. ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲವೇ? ಅವರ ಕ್ಷೇಮವು ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯನಾದ ನಿನ್ನ ಧರ್ಮವಲ್ಲವೇ? ಕರ್ಣ, ನೀವಾರು ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕುಮಾರ? ಅಮ್ಮ, ಆ ಸೋದರ ಪ್ರೇಮವೇ ನನ್ನಲ್ಲಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನು ತಾಯಿ? ಅಮ್ಮ, ನೀನೇಕೆ ಚಿಂತಿಸುವೆ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲ ಬರಬೇಕು ತಾಯಿ. ಬಿಡು ನಿನ್ನ ಚಿಂತೆಯನ್ನು. ಆ ದುರ್ಯೋಧನನೇ ಆ ನನ್ನ ಪಾಂಡವರಲ್ಲಿ ದ್ವೇಷವಿಟ್ಟಿರುವಾಗ ಹೇಗೆ ತಾನೇ ಭಯಪಡದಿರಲಿ ಕುಮಾರ? ಹೋಗಲಿ ಬಿಡು. ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೂ ಪರವಾಗಿಲ್ಲ ಕರ್ಣ. ಯುದ್ಧದಲ್ಲಿ ಪರೋನ್ಮುಖನಾಗು ಕರ್ಣ. ಅಮ್ಮ, ಅಂತಹ ಪಾಪಿ ಅಲ್ಲಮ್ಮ ಈ ಕಲಿಕರ್ಣ. ಜೀವಿಸಿರುವವರೆಗೂ ಆ ನನ್ನ ಸ್ವಾಮಿಗಾಗಿ ಹೋರಾಡಿ ಮಡಿವೆನಮ್ಮ. ಅಮ್ಮ, ನೀನೇ ಹೇಳು, ಈ ಪ್ರಪಂಚದಲ್ಲಿ ನನ್ನನ್ನು ಸೂತನೆಂದು ದೂರಿ ಬಿಟ್ಟಾಗ ಮನ್ನಣೆಯಿಂದ ಸಾಕಿ ಸಲಹುವುದನಲ್ಲವೇ? ಈ ಕುಲಹೀನನನ್ನು ಅಂಗರಾಜ್ಯಕ್ಕೆ ಪಟ್ಟ ಕಟ್ಟಿ ನನ್ನನ್ನು ಉದ್ಧಾರ ಮಾಡಿದನಲ್ಲವೇ? ಈ ವಿಚಾರದಲ್ಲಿ ನೀನೇ ಹೇಳು ತಾಯಿ. ಹೋಗಲಿ ಬಿಡು ಕುಮಾರ್. ಸರ್ವತ ಆಗಲಾರದು ತಾಯಿ, ಆಗಲಾರದು. ಇದರಲ್ಲಿ ಪರಮಾತ್ಮಕನಾಗಲಾರೆ ತಾಯಿ, ಪರಮಾತ್ಮಕನಾಗಲಾರೆ. ಹೋಗಲಿ ಬಿಡು ಕುಮಾರ್. ನನ್ನದೊಂದು ಮಾತನ್ನಾದರೂ ನಡೆಸಿಕೊಡು. ಈ ಯುದ್ಧದಲ್ಲಿ ಪಾಂಡವರು ಎದುರಿಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡಯ್ಯ. ಅವರನ್ನು ಉಳಿಸು ಕರ್ಣ. ಅಮ್ಮ, ಯಾರನ್ನಾದರೂ ಉಳಿಸುವೆನು. ಆದರೆ ನನ್ನ ಕಡು ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರ ತಾಯಿ, ಉಳಿಸಲಾರೆ. ಅಮ್ಮ, ಹೌದು ತಾಯಿ. ಅಮ್ಮ, ಹೌದು ತಾಯಿ. ಹೌದು ತಾಯಿ. ಅರ್ಜುನನೊಂದಿಗೆ ಅವನು ಜೀವಿಸಿ ಅವನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ನನ್ನ ಜನ್ಮವು ಸಾರ್ಥಕವಾಗುವುದು ತಾಯಿ, ಸಾರ್ಥಕವಾಗುವುದು. ಈ ಪ್ರಪಂಚದಲ್ಲಿ ನನ್ನನ್ನು ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಅರ್ಜುನನಿಂದ ನಾನೇ ಹತನಾಗಲಿ, ನನ್ನಿಂದ ಅರ್ಜುನನೇ ಹತನಾಗಲಿ. ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿಯೋರು. ಬಿಡು ನಿನ್ನ ಚಿಂತೆಯನ್ನು ತಾಯಿ.
ಅಜ್ಜನ ಮೇಲೆ ಏತಕ್ಕಾಗಿ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು, ನಿನಗೆ ಅಧಿಕವಾಗಿ ನನ್ನ ತೊಂದರೆಗೊಳಿಸಲಾರೆ. ಕರ್ಣ, ಕೊನೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆ ಕುಮಾರ. ಅಮ್ಮ, ಖಂಡಿತವಾಗಿ ನಡೆಸಿಕೊಡುವನು. ಅದೇನು ಹೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವೆ ಕುಮಾರ. ನಡೆಸಲಾರದ ಕರ್ಣ ಸೂರ್ಯತನುಜ ಚಿಂತೆಯನ್ನು ಮಾತೆಯೇ ನೆಲೆಸುವನು ಧರ್ಮಜನಾನ ಮತ್ತಿತನಾನ ನಿನ್ನಾನೆ ಜನನಿ ಜನನಿ. ಕುಮಾರ, ಸೂರ್ಯದೇವನ ಪಾದ ಸಾಕ್ಷಿಯಾಗಿ ನಡೆಸಿಕೊಡುವನು. ಅದೇನು ಹೇಳ್ತಾಯಿ. ಕುಮಾರ, ಆಯುಷ್ಯದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು ಕಂದ. ಅದೇ ಎತ್ತ ಹೊಟ್ಟೆಗೆ ಸಂತೋಷ. ಕರ್ಣ, ನೀನು ಮಾತ್ರ ತೊಟ್ಟ ಬಾಣವನ್ನು ತೊಡೆದಿರು ಕುಮಾರ. ಈಗ ನೀನು ಕೆಟ್ಟೆ. ಇಂದ್ರನು ನನ್ನ ಕವಚಗಳನ್ನು ಅಪಹರಿಸಿದನು. ನಿನ್ನ ದುರದೃಷ್ಟಕ್ಕೆ ಸರಿಯಾಗಿ ವಿದುರನು ತನ್ನ ಬಿಲ್ಲನ್ನೇ ಮುರಿದು ಹಾಕಿದನು. ಇನ್ನು ನನ್ನ ಹೆತ್ತ ತಾಯಿಯು ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನ ಪಡೆದಳು. ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ದೈವವು ಈ ಪ್ರಪಂಚವು ಸಂಚು ಮಾಡುತ್ತಿರುವುದು ಮಾಡಲಿ. ನನ್ನ ಜೀವವಿರುವವರೆಗೂ ನನ್ನ ಸ್ವಾಮಿಗಾಗಿ ಹೋರಾಡಿ ಮಡಿಯುವೆನು. ಅಮ್ಮ, ನಿನ್ನ ಚಿತ್ತವಂತಾಗಲಿ. ಹೋಗಿ ಬಾ ತಾಯಿ. ಕುಮಾರ, ಈ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ಕರುಳಿನ ಬಾಧೆಯನ್ನು ನಾ ಬಲ್ಲೆ. ಕುಮಾರಮ್ಮ, ಕರ್ಣ, ಸತ್ಯ ಸಾಕ್ಷಿಗಳನ್ನ ಪಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡನು. ಜನನಿ ಜನನಿ
ಶ್ರೀಕೃಷ್ಣನ ಕುಟಿಲೋಪಾಯ ಕಲಿಸಿತು. ಪರಮಾತ್ಮ ಶ್ರೀಕೃಷ್ಣನ ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯ ಕಲಿಸಿತು. ಹೇಳಿದಸ್ತ ನಾವು ಅಮ್ಮ ಯುದ್ಧದಲ್ಲಿ ಖಂಡಿತವಾಗಿ ಜಯ. ಅಮ್ಮ ಯುದ್ಧದಲ್ಲಿ ಹೇಳು ಮಾತಾಡಿ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ನಿನ್ನ ಚಿತ್ತವಂತಾಗಲಿ ಹೋಗಿಪ್ಪ ತಾಯಿ. ಅಮ್ಮ ಅಮ್ಮ ಕರೆದೆಯ ಕುಮಾರ್. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತೊಂದು ನಡೆಸ್ಕೊಳ್ಳುವ ತಾಯಿ. ಹೇಳು ಕುಮಾರ್, ಶ್ರೀಕೃಷ್ಣನ ಪಾದ ಸಾಕ್ಷಿಗೆ ನಡೆಸಿಕೊಡುತ್ತೇನೆ. ಅಮ್ಮ ಈ ಯುದ್ಧವು ಮುಗಿಯುವವರೆಗೂ ನಾನು ನಿಮ್ಮ ಮಗನೆಂಬ ವಿಚಾರವು ಯಾರಲ್ಲಿಯೂ ಹೇಳಬೇಡ ತಾಯಿ. ಕುಮಾರ ಅಮ್ಮ ಈ ಯುದ್ಧದಲ್ಲಿ ನಾನೇನಾದರೂ ಮೃತಪಟ್ಟರೆ ಕುಮಾರ ಸತ್ಯಸಂಧನಾದ ಧರ್ಮನಂದನ ಕೈಗಳಿಂದಲೇ ನನ್ನ ಉತ್ತರಾಧಿಕ್ರಿಯೆಗಳನ್ನು ಮಾಡಿಸಬೇಕೆಂದು ಬೇಡಿಕೊಳ್ಳುವೆನಮ್ಮ, ಬೇಡಿಕೊಳ್ಳುವೆನು. ಅಯ್ಯೋ, ಇಂತಹ ಸಂಕಟ ನಾಶಗಳಿಂದ ಆ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯ ಈ ಪ್ರಪಂಚದಲ್ಲಿ ಇಲ್ಲದಾಗೆ ಹೋಗಲಿ ಕುಮಾರ. ಅಯ್ಯೋ ದೈವವೇ, ದೈವಾನುಕೂಲವಿಲ್ಲದವನು ಬದುಕಿದರೂ ಪ್ರಯೋಜನವಿಲ್ಲ.